ಶಿಡ್ಲಘಟ್ಟ ನಗರಸಭೆ ಆಯುಕ್ತೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆದರಿಕೆ ಹಾಕಿರೋದು. ಆತ ಮಾತಾಡದಂತಹ ಆಡಿಯೋ ನೀವು ಕೇಳಿಸ್ಕೊಂಡ್ರಿ. ಮಧ್ಯದಲ್ಲಿ ಬೀಪ್ ಸೌಂಡ್ ಇದೆ, ಅದನ್ನ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದನ್ನ ಮ್ಯೂಟ್ ಮಾಡಿದೀವಿ. ಒಬ್ಬ ಮಹಿಳಾ ಅಧಿಕಾರಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ಬ್ಯಾನರ್ ಬಿಚ್ಚಿದ್ರಲ್ಲ, ಬೆಂಕಿ ಹಚ್ಚಿಬಿಡ್ತೀವಿ ಅಂತ. ಏನಂತ ಮಹಾಪರಾಧ? ಅವ್ರು ಹೇಳ್ತಿದ್ದಾರೆ ಅಡ್ಡಲಾಗಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್, ಹಾಗಾಗಿ ಅದನ್ನ ತೆಗೆದ್ವಿ ಅಂತ. ಕೇಳಿಸ್ಕೊಳ್ಳೋಕ್ ರೆಡಿ ಇಲ್ಲ. ಕಾಂಗ್ರೆಸ್ ಮುಖಂಡ ಒಬ್ಬ ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿರೋದು. ಆತನ ದರ್ಪದ ಮಾತುಗಳ ಹೆಂಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರಿ. ಆತನ ಬೈಗುಳವನ್ನ ನಾವು ಮ್ಯೂಟ್ ಮಾಡಿದ್ದೀವಿ. ಕೊನೆಗೇನಾಯ್ತು? ಸುವರ್ಣ ನ್ಯೂಸ್ ಮೂಲಕ ಪೌರಾಯುಕ್ತೆಗೆ ಕ್ಷಮೆ ಕೇಳಿದ್ರು. ನನ್ನಿಂದ ತಪ್ಪಾಗಿದ್ರೆ, ನನ್ನಿಂದ ಏನಾದ್ರೂ ಅಪಚಾರ ಆಗಿದ್ರೆ ಕ್ಷಮೆ ಕೇಳೋಕ್ಕೂ ರೆಡಿ ಅಂತ. ಅಂದ್ರೆ ಅಪಚಾರ ಆಗಿದೆ, ತಪ್ಪಾಗಿದೆ ಅನ್ನೋದು ಅವ್ರಿಗೆ ಅನ್ನಿಸ್ಲಿಲ್ಲ. ತಪ್ಪಾಗಿದೆ, ನಿಮ್ಮಿಂದ ಕ್ಷಮೆ ಕೇಳಬೇಕು ನೀವು ಅಂತ ಅಂದ ಮೇಲೆ ಅವರು ಕ್ಷಮೆ ಕೇಳ್ತಾರೆ. ಸುವರ್ಣ ನ್ಯೂಸ್ ಜೊತೆ ಮಾತಾಡುವಾಗ ಮಹಿಳಾ ಅಧಿಕಾರಿಯ ಮುಂದೆ, ಅಂದ್ರೆ ಅವ್ರ ಲೈನ್ ನಲ್ಲಿ ಇದ್ದಾಗ್ಲೇನೆ ಕ್ಷಮೆ ಕೇಳಿದ್ದಾರೆ ರಾಜೀವ್ ಗೌಡ. ನೋಡಿ ಆ ಕಾನ್ವರ್ಸೇಷನ್. ಅಪ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ಅಮೃತ ಅವರೇ ನನ್ನ ಜೊತೆ ಆಗ್ಲೇ ಮಾತನಾಡಿದ್ರು ರಾಜೀವ್ ಗೌಡ ಅವರು. ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಕ್ಷಮೆಯನ್ನು ತಾವು ಆಕ್ಸೆಪ್ಟ್ ಮಾಡ್ತೀರಾ, ಒಪ್ಕೊಳ್ತೀರಾ ಆ ಕ್ಷಮೆಯನ್ನ? ಎಸ್ ಸರ್. ಕ್ಷಮೆ ಕೇಳಿದ್ರೆ ಸಾಕ? ನನ್ನ ಪ್ರಕಾರ ನೀವು ಕಂಪ್ಲೇಂಟ್ ಕೊಡ್ಬೇಕ್ರಿ ಅವ್ರ ಮೇಲೆ. ಸರ್ ಅವರು ದೊಡ್ಡವರು ಇದ್ದಾರೆ ಸರ್. ನನ್ನ ಅಣ್ಣನ್ ಸರ್, ಅವ್ರ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಸರ್. ನನ್ನ ಬ್ರದರ್ ಫಿಗರ್ ಅವರೇ ಇದ್ದಾರೆ. ಅವ್ರು ದೊಡ್ಡವರಿದ್ದಾರೆ, ಮುಖಂಡರಿದ್ದಾರೆ. ಆವತ್ತು ರೆಸ್ಪೆಕ್ಟ್ ಇತ್ತು, ಇವತ್ತು ರೆಸ್ಪೆಕ್ಟ್ ಇತ್ತು ಸರ್. ಬಟ್ ಅದು ನಮ್ಮ ಸ್ಟಾಫ್ಸ್ಗಳಿಗೆ ಅಮೃತ ಗೌಡ ಅವರೇ ಮೇಡಮ್ ಹಿಂಗೆಲ್ಲ ನಾನು ಒಬ್ಬ ಸಹೋದರಿಗೆ ಅಣ್ಣ, ಬಟ್ ನಾವು ಅಣ್ಣನಾಗಿ ಯಾವತ್ತು ಈ ಶಬ್ದಗಳನ್ನ ಯಾರಿಗೂ ಬಳಸಲ್ಲ. ನಮ್ಮ ತಂಗಿ, ನಮ್ಮ ಅಕ್ಕನಿಗೆ ಈ ಶಬ್ದಗಳನ್ನ ಬಳಸಲ್ಲ ನಾವು. ಸರ್ ಈಗ ನನಗೆ ಇವಾಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಫಿಗರ್ ಅಂತಂದ್ರು. ಏನಕ್ಕೆ ಅಂತಂದ್ರೆ ಅವ್ರ ವಿಚಾರದಲ್ಲಿ ಅವ್ರಿಗೂ ಗೊತ್ತು, ನಾನು ಅಲ್ಲಿ ಎಂಥ ವಿಚಾರ ಇದ್ರೂ ಕೂಡ ಸಪೋರ್ಟಾಗಿ ನಿಂತ್ಕೊಳ್ಳೋಂಥ ಮನುಷ್ಯ ನಾನು. ಇಲ್ಲಾಂದ್ರೆ ಅವರು ಹೇಳ್ತಿರ್ಲಿಲ್ಲ, ಕೆಟ್ಟವ್ರು ಅಂತಾನೆ ಹೇಳ್ತಿದ್ರು. ನಾನು ಹೇಳ್ತಿದ್ದೀನಿ, ಅವ್ರು ನನ್ನ ತಂಗಿನೋ ಅಕ್ಕನೋ ಒಂದು, ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ಅವ್ರ ಹತ್ರ ಯಾವತ್ತೂ ತಪ್ಪಾಗಿ ನಡ್ಕೊಳ್ಳೋದು ಇಲ್ಲ, ನಡ್ಕೊಂಡು ಇಲ್ಲ. ನಮ್ಮ ನಡ್ಕೊಂಡಿದ್ದೀರಿ, ಆಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ಅದು. ನೀವು ನಿಮ್ಮ ಸಹೋದರಿಯ ರೀತಿಯಲ್ಲಿ ಅವರನ್ನ ಭಾವಿಸಿದ್ರೆ ಆ ಶಬ್ದಗಳು ಬರ್ತಿರ್ಲಿಲ್ಲ, ಇಲ್ಲ, ಖಂಡಿತ ಬರ್ತಿರ್ಲಿಲ್ಲ. ನಾನೀಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಹೇಳ್ತಿದ್ದಾರೆ. ಬ್ರದರ್ಲಿ ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಖಂಡಿತ ನಾವು ಯಾವತ್ತು ಹಂಗೆ ಇದೀವಿ. ಅವ್ರು ನನ್ಗೆ ಅಕ್ಕನೋ ತಂಗಿ ಥರನೇ. ಕಾರಣ ನನಗೆ ಉದ್ದೇಶಪೂರ್ವಕವಾಗಿ ಅಂದಿಲ್ಲ, ಆದ್ರೂ ಹೇಳ್ತಿದ್ದೀನಿ, ನನ್ನಿಂದ ಏನಾದ್ರು ತಪ್ಪಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಅವ್ರ ತಪ್ಪಾಗಿದೆ ಅಂತಂದ್ರೆ ಅಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಅಮೃತ ಗೌಡ ಅವರೇ, ಇದು ಹೇಳಿದ್ರೆ ಕರೆಕ್ಟ್. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ, ನನ್ನಿಂದ ತಪ್ಪಾಗಿದ್ದರೆ ವಿಷಾದ ವ್ಯಕ್ತಪಡಿಸಿ, ಇದೆಲ್ಲ ನಡೆಯಲ್ಲ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಹೇಳಿ ಅದನ್ನ. ಮೇಡಮ್ ಅಮೃತ ಗೌಡ ಅವರೇ, ನಾನು ಮೇಡಮ್ ಹೇಳ್ತಿದ್ದೀನಿ, ಸಿಸ್ಟರ್, ನಮ್ಮ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ದಯವಿಟ್ಟು ನನ್ನ ಕಡೆಯಿಂದ ಅದು ಬೇಕು ಅಂತ ಉದ್ದೇಶಪೂರ್ವಕ ಮಾತಾಡೋದೆಲ್ಲ ಆದ್ರೂ ಕೂಡ ತಪ್ಪಾಗಿದೆ, ಕ್ಷಮಿಸಿ ಮೇಡಮ್ ಅಂತಾನೆ ಕೇಳ್ತಿದ್ದೀನಿ. ಎಸ್ ಅಮೃತ ಅವರೇ, ಅಮೃತ ಅವರೇ ಸರ್ ಕ್ಷಮೆ ಕೇಳಿದ್ರು, ನಿಮಗೆ ಕೇಳಿಸ್ತು ಅಂತ ನಾನು ಭಾವಿಸ್ತೀನಿ. ಬೇಷರತ್ತು ಕ್ಷಮೆ ಕೇಳಿದ್ರು. ಎಸ್ ಸರ್. ನಗರಸಭೆ ಆಯುಕ್ತೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆದರಿಕೆ ಹಾಕಿರೋದು. ನಗರಸಭೆ ಆಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದ್ದನ್ನ ಖಂಡಿಸಿ ಪ್ರತಿಭಟನೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಶಿಡ್ಲಘಟ್ಟ ನಗರಸಭೆಯ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರಸಭೆ ಮುಂದೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದರು. ರಾಜೀವ್ ಗೌಡನ ಬಂಧನಕ್ಕೆ ನಗರಸಭೆ ಸಿಬ್ಬಂದಿ ಪಟ್ಟು ಹಿಡಿದಿದ್ದಾರೆ. ಸರ್, ರಸ್ತೆಗೆ ಅಡ್ಡಲಾಗಿ ಬ್ಯಾನರ್ ಕಟ್ಟಿದ್ರು, ಸಾರ್ವಜನಿಕರಿಂದ ದೂರು ಬಂದಿತ್ತು. ಇದರಿಂದ ನಾವು ಅದು ಸ್ವಲ್ಪ ತೆರವುಗೊಳಿಸಿ ಇಲ್ಲಿ ಬಂದು ಅವ್ರಿಗೆ ಇಂಟಿಮೇಷನ್ ಮಾಡಿದ್ವಿ, ತಗೊಂಡೋಗಿ ಅಂತ ಹೇಳಿದ್ರು. ನಾವು ಬರ್ತೀವಿ ಅಂತ ಹೇಳಿದರು ಅವ್ರ ಫಾಲೋವರ್ಸು, ಅವರು ಯಾರೂ ಬರಲಿಲ್ಲ. ಹಂಗಾಗಿ ಆ ಬ್ಯಾನರ್ ವಿಚಾರವಾಗಿ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ನೌಕರರು ಯಾರು ಅವ್ನು ಹಂಗೆ ಹಿಂಗಂತ ಮಾತಾಡಿದ್ದಾರೆ. ಅವ್ರು ಯಾರು ಅಂತ ತೋರಿಸ್ಬೇಕಾಗುತ್ತೆ. ಈಗ ಇವರು ಅಧಿಕಾರದಲ್ಲಿದ್ದಾರೆ, ಈ ಥರ ಮಾತಾಡೋದಕ್ಕೆ. ನಾವೇನು ನೌಕರಲ್ವಾ, ಮನುಷ್ಯರಲ್ವಾ?
ಯಾಕೆ ಈ ಪದಗಳನ್ನು ಬಳಸಬೇಕಾಗಿತ್ತು? ಒಂದು ಹೆಣ್ಮಗು ಅಲ್ದಿರ ಅವ್ರನ್ನೂ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಮ್ಮ ಕಮಿಷನರ್ಗೂ ಈ ಥರ ಬೈದಿದ್ದಾರೆ. ಅದರಿಂದ ನಾವು ಈಗ ಇವತ್ತಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ. ಯಾವುದೇ ರೀತಿ ನಾವು ನೀರು ಆಗಲಿ ಸ್ವಚ್ಛತೆ ಆಗಲಿ ಇದೆಲ್ಲ ಬಂದ್ ಮಾಡಿ ನಾವು ನ್ಯಾಯ ಸಿಗೋ ತನಕ ಈ ಹೋರಾಟನ ಮುಂದುವರಿಸ್ತೀವಿ ಅಂತ ನಾನು ಹೇಳ್ತೇನೆ. ಬ್ಯಾನರ್ ಕಿತ್ತೋಯ್ತು ಅಂದ್ಬಿಟ್ಟು ಅದನ್ನು ಸೇಫ್ಟಿಯಾಗಿ ತಂದು ನಮ್ಮ ಆಫೀಸಲ್ಲಿ ಇಕ್ಕಿದ್ವಿ, ಮತ್ತೆ ಅವ್ರಿಗೆ ಸೇಫ್ಟಿಯಾಗಿ ವಾಪಸ್ ಕೊಟ್ವಿ. ಅವರು ಸರ್ಕಾರದವರು ಸರ್ಕಾರ ಕೆಲಸ ನಾವ್ದಾಗ ಮಾಡಲ್ಲ ಅಂತ ಅವ್ರು ಹೊಲಸಾಗಿ ಮಾತಾಡೋದು ಸರ್. ಏನಕ್ಕೆ ಮಾತಾಡ್ಬೇಕು ಸರ್? ಅದು ನಮ್ಮ ತಾಯಿಂದಿರು ಇಲ್ಲ ಕೆಲ್ಸಕ್ಕೆ ನಮ್ಮ ನಿಕ್ಕವ್ರ ಇಲ್ಲಿ ಇವ್ರು ನೋಡಾರ ಬಂದು, ನಮ್ಮ ತಾಯಿಗಳು ಇವ್ರು ನೋಡಾರ ಬಂದು. ಯಾಕೆ ಅನ್ಬೇಕು ಈ ಮಾತು? ನಮ್ಗೆ ಅದೊಂದೇ ಅವ್ರು ಬಂದು ಯಾಕೆ ಈ ಮಾತಂದ್ರು ಅದನ್ನು ನಮಗೆ ಬಂದು ತಿಳಿಸಿ ನಮ್ಮ ಹತ್ರ ಅವರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರ ಕ್ಷಮಾಪಣೆ ಕೇಳ್ಕೊಂಡವ್ರಿಗೂ ನಾವು ಯಾರು ಎದ್ದೋಳಲ್ಲ. ಇದು ನಮ್ಮ ಶಬ್ದ. ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ, ಪ್ರಾಣ ಕಳ್ಕೊಳಕ್ಕೂ ಸರಿ ಬಂದಿಲ್ಲಿ ಕ್ಷಮಾಪಣೆ ಕೇಳ್ಕೊಂಡ್ರೆ ನಾವು ಯಾರು ಸ್ಟ್ರೈಕ್ ಎದ್ದೋಳಲ್ಲ ಸರ್. ಇವಾಗ ಒಂದು ಹೆಣ್ಮಗು ಅಂದಮೇಲೆ ನಮಗೂ ಒಂದು ಹೆಣ್ಮಗು ಇದ್ದಂಗೆ ಸರ್. ಆ ಹೆಣ್ಮಗುಗೆ ಆ ಥರ ಕೆಟ್ಟದಾಗ ಹೊಲ್ಸಾಗಿ ಮಾತಾಡಿ ಇದು ಮಾಡಿದ್ಮೇಲೆ ಇನ್ನು ನಮಗೇನು ವ್ಯಾಲ್ಯೂ ಇದೆ ಸರ್? ಇಲ್ಲ, ನಮ್ಗೆ ವ್ಯಾಲ್ಯೂ ಏನಿದೆ? ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳಗ್ಗೆ 4 ಗಂಟೆಗೆ ಬಂದು ಕಷ್ಟ ಬಿದ್ದು ಅವ್ರಿಗೆ ಹೆಸರು ಬರ್ಬೇಕು ಅಂದ್ಬಿಟ್ಟು ನಾವು ಕೆಟ್ಟದಾಗ ಇದು ಮಾಡಿದ್ರೆ ಅವ್ರಿಗೆ ಹೆಸರು ಬರ್ಬೇಕು ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಎಲ್ರಿಗೂ ಕಿತ್ತಾಕೋದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಹೊಲ್ಸಾಗಿ ಮಾತಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.